ಬಾಸ್ ಹೋಗ್ತಿದೀವಿ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಇದರಿಂದ ಬಂದ ಮೇಲೆ ಏನೋ ಆಗ್ಬೋದು ಇದೆಲ್ಲ. ಅದೆಲ್ಲ ಒಂದ್ ಕಡೆ ಆಗ್ಲಿಲ್ಲ ಅನ್ಸುತ್ತಾ ನಿಮ್ಗೆ? ಇಲ್ಲ, ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಏನಿತ್ತು ಅಂತಂದರೆ, ಅವತ್ತಿನ ಪರಿಸ್ಥಿತಿಗೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಅವತ್ತಿಗೆ ಹೇಳ್ತಾ ಇದ್ದೀನಿ, ನನಗೆ ಬಂದಿದ ತಕ್ಷಣ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗೋಂಥ ಒಂದು ಸಿನಿಮಾ ಬರಬೇಕು, ಇಲ್ಲ ಏನೋ ನನ್ನ ಬ್ಯಾಂಕ್ ಅಕೌಂಟ್ ಒಂದು 5-6 ಕೋಟಿ ಫಿಲ್ ಆಗಿಬಿಡ್ಬೇಕು, ಈ ಥರದ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಕೊಡಬೇಕಾದವ್ರಿಗೆ ಒಂದಷ್ಟು ಕೊಟ್ಬಿಟ್ಟು ನಾನು ನಿಮ್ಮದಿಯಾಗಿ ಅವತ್ತಿನ ನೈಟ್ ನಿದ್ದೆ ಮಾಡಬೇಕು ಅಂತಿತ್ತು. ಆ್ಯಂಡ್ ಫುಲ್ ಡೇ ನಾನು ಕ್ಲೀನಾಗಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಎಕ್ಸ್ಪೆಕ್ಟೇಷನ್ಸಿಗೆ ಬಂದ್ಬಿಟ್ಟಿದೆ. ಬಿಕಾಸ್ ಐ ಎಕ್ಸ್ಪೆಕ್ಟ್ ಮೋರ್ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಆ ಸಿನಿಮಾ ಚೆನ್ನಾಗಿಲ್ಲ, ಅದ್ರಲ್ಲಿ ನಾನು ಮಾಡಿದರೆ ಚೆನ್ನಾಗಿರುತ್ತೆ, ಈ ಡೈರೆಕ್ಟರ್ ಜೊತೆಗೆ ನಾನು ವರ್ಕ್ ಮಾಡಬೇಕಾಗಿತ್ತು. ಸೊ ಎಲ್ಲ ಕೆಲಸನೂ ಆನ್ ಟೈಮಿಗೆ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಅದಕ್ಕೆ ವೆಯ್ಟ್ ಮಾಡಬೇಕು? ಸೊ ಜಸ್ಟ್ ವರ್ಕ್ ಇಟ್ ಆ್ಯಂಡ್ ಅದು ಬಂದ್ಬಿಡುತ್ತೆ ನಮಗೆ ಆ ಟೈಮಿಗೆ ಅಂತ. ಸೊ ಬಿಗ್ ಬಾಸೇ ಆಗಲಿ ನನಗೆ ಒಂದು 3-4 ಟೈಮ್ಸ್ ಕರೆದಿದ್ರು. ಸೊ ನಂಗೆ 8 ಸೀಸನಿಂದನೂ ಕರಿತಾನೆ ಇದ್ರು. ಅಂದರೆ ಆಫರ್ ಬರ್ತಾ ಇತ್ತು, ಬನ್ನಿ ನೋಡೋಣ. 10 ಸೀಸನ್ ಅಂತೂ ನನ್ನ ಲಾಸ್ಟ್ 3-4 ಡೇಸಲ್ಲಿ ಮಿಸ್ ಆಗಿದ್ದು. ಸೊ ಅದಾದಮೇಲೆ ನಂದು 11 ಸೀಸನ್ನು ಪರಿಸ್ಥಿತಿನೇ ತೊಗೊಂಡೋಗಲಿಕ್ಕೆ ಕೂರಿಸ್ತು. ಸೊ ಪರಿಸ್ಥಿತಿನೇ. ಸೊ ಎಂಡ್ ಆಫ್ ದಿ ಡೇ ನನ್ನನ್ನು ರನ್ನರ್ ಅಪ್ ಮಾಡ್ತು ಅನ್ನೋದಾದ್ರೆ ಜಸ್ಟ್ ವರ್ಕ್ ಫಾರ್ ದ ಮೂವ್ಮೆಂಟ್. ಬಾಸ್ ಹೋಗ್ತಿದೀವಿ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಇದರಿಂದ ಬಂದ ಮೇಲೆ ಏನೋ ಆಗ್ಬೋದು ಇದೆಲ್ಲ. ಅದೆಲ್ಲ ಒಂದ್ ಕಡೆ ಆಗ್ಲಿಲ್ಲ ಅನ್ಸುತ್ತಾ ನಿಮ್ಗೆ? ಇಲ್ಲ, ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಏನಿತ್ತು ಅಂತಂದರೆ, ಅವತ್ತಿನ ಪರಿಸ್ಥಿತಿಗೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಅವತ್ತಿಗೆ ಹೇಳ್ತಾ ಇದ್ದೀನಿ, ನನಗೆ ಬಂದಿದ ತಕ್ಷಣ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗೋಂಥ ಒಂದು ಸಿನಿಮಾ ಬರಬೇಕು, ಇಲ್ಲ ಏನೋ ನನ್ನ ಬ್ಯಾಂಕ್ ಅಕೌಂಟ್ ಒಂದು 5-6 ಕೋಟಿ ಫಿಲ್ ಆಗಿಬಿಡ್ಬೇಕು, ಈ ಥರದ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಕೊಡಬೇಕಾದವ್ರಿಗೆ ಒಂದಷ್ಟು ಕೊಟ್ಬಿಟ್ಟು ನಾನು ನಿಮ್ಮದಿಯಾಗಿ ಅವತ್ತಿನ ನೈಟ್ ನಿದ್ದೆ ಮಾಡಬೇಕು ಅಂತಿತ್ತು. ಆ್ಯಂಡ್ ಫುಲ್ ಡೇ ನಾನು ಕ್ಲೀನಾಗಿ ಕೆಲಸ ಮಾಡಿದ್ರೆ ಸಾಕು ಅನ್ನೋ ಎಕ್ಸ್ಪೆಕ್ಟೇಷನ್ಸಿಗೆ ಬಂದ್ಬಿಟ್ಟಿದೆ. ಬಿಕಾಸ್ ಐ ಎಕ್ಸ್ಪೆಕ್ಟ್ ಮೋರ್ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಆ ಸಿನಿಮಾ ಚೆನ್ನಾಗಿಲ್ಲ, ಅದ್ರಲ್ಲಿ ನಾನು ಮಾಡಿದರೆ ಚೆನ್ನಾಗಿರುತ್ತೆ, ಈ ಡೈರೆಕ್ಟರ್ ಜೊತೆಗೆ ನಾನು ವರ್ಕ್ ಮಾಡಬೇಕಾಗಿತ್ತು. ಸೊ ಎಲ್ಲ ಕೆಲಸನೂ ಆನ್ ಟೈಮಿಗೆ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಅದಕ್ಕೆ ವೆಯ್ಟ್ ಮಾಡಬೇಕು? ಸೊ ಜಸ್ಟ್ ವರ್ಕ್ ಇಟ್ ಆ್ಯಂಡ್ ಅದು ಬಂದ್ಬಿಡುತ್ತೆ ನಮಗೆ ಆ ಟೈಮಿಗೆ ಅಂತ. ಸೊ ಬಿಗ್ ಬಾಸೇ ಆಗಲಿ ನನಗೆ ಒಂದು 3-4 ಟೈಮ್ಸ್ ಕರೆದಿದ್ರು. ಸೊ ನಂಗೆ 8 ಸೀಸನಿಂದನೂ ಕರಿತಾನೆ ಇದ್ರು. ಅಂದರೆ ಆಫರ್ ಬರ್ತಾ ಇತ್ತು, ಬನ್ನಿ ನೋಡೋಣ. 10 ಸೀಸನ್ ಅಂತೂ ನನ್ನ ಲಾಸ್ಟ್ 3-4 ಡೇಸಲ್ಲಿ ಮಿಸ್ ಆಗಿದ್ದು. ಸೊ ಅದಾದಮೇಲೆ ನಂದು 11 ಸೀಸನ್ನು ಪರಿಸ್ಥಿತಿನೇ ತೊಗೊಂಡೋಗಲಿಕ್ಕೆ ಕೂರಿಸ್ತು. ಸೊ ಪರಿಸ್ಥಿತಿನೇ. ಸೊ ಎಂಡ್ ಆಫ್ ದಿ ಡೇ ನನ್ನನ್ನು ರನ್ನರ್ ಅಪ್ ಮಾಡ್ತು ಅನ್ನೋದಾದರೆ ಜಸ್ಟ್ ವರ್ಕ್ ಫಾರ್ ದ ಮೂವ್ಮೆಂಟ್.